ಧನಸ್ಸು ರಾಶಿ ಹೊಸ ಹೊಸ ವಿಚಾರಕ್ಕೆ, ಹೊಸ ಯೋಜನೆಗಳಿಗೆ ಹಣವನ್ನು ಕೂಡಿಡ್ತಕ್ಕಂತಹ ಒಂದು ಮನಸ್ಥಿತಿಗೆ ನೀವು ಜಾರ್ತೀರಿ. ಆ ದೃಷ್ಟಿಯಲ್ಲಿ ಪ್ರಯತ್ನಗಳು ಹೆಚ್ಚಾಗಿ ನಡೆಯುವಂಥದ್ದಾಗತ್ತೆ. ವಿರೋಧಿಗಳು, ಶತ್ರುಗಳು ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ಬಹಳ ಕಾತುರವಾಗಿ ಕಾಯ್ತಾ ಇರ್ತಾರೆ. ಆದರೆ ನಿಮ್ಮ ಅದೃಷ್ಟ ಚೆನ್ನಾಗಿರುವಾಗ ಅವರ ಕೈ ಚಳಕ ಏನೂ ಕೂಡ ನಡೆದೇ ಇರುವಂಥದ್ದು. ಗಮನ ಇಲ್ಲದೆ ಮಾಡಿದಂತಹ ಕೆಲವು ತಪ್ಪುಗಳಿಗೆ, ಕೆಲವು ಕೆಲಸಗಳಿಗೆ ನೀವು ದಂಡವನ್ನು ತೆರಬೇಕಾಗತ್ತೆ. ಅಲ್ಲಿ ನಿಮಗೆ ಸೋಲಾಗುತ್ತೆ. ಜಾಗ್ರತೆಯನ್ನು ಮರೆತರೆ, ಬೇಜವಾಬ್ದಾರಿತನವನ್ನು ತೋರಿಸಿದರೆ ಅದು ನಿಮಗೆ ಕಷ್ಟವಾಗುತ್ತೆ ಎನ್ನುವಂಥದ್ದು. ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಪ್ರಯಾಣ ನಿಮಗೆ ಅಷ್ಟೊಂದು ರಕ್ಷಣೆಯಾಗಿ ಇರುವುದಿಲ್ಲ. ಅದರಿಂದ ಒಳಿತು ಅಂತಕ್ಕಂಥದ್ದು ಇಲ್ಲ ಅಂತ ಅರ್ಥ. ಸೋದರರಿಗೆ ತೊಂದರೆಯಾಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರೂ ಕೂಡ ಆಗಬಹುದು. ಅವರಿಗೆ ಏನೋ ಒಂದು ರೀತಿಯ ತೊಂದರೆ ಆಗ್ತಕ್ಕಂಥದ್ದು, ಅದು ನಿಮ್ಮ ಮನಸ್ಸಿಗೆ ಕೆಟ್ಟ ಅಥವಾ ಯಾವುದೋ ಒಂದು ರೀತಿಯ ನೋವಿನ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಅಲುಪ್ತ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಸ್ನೇಹಿತರ ಮಧ್ಯ ಅಥವಾ ಸಂಬಂಧಿಕರ ಮಧ್ಯದಲ್ಲಿ ಜಗಳವಾಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ರಾಜಕಾರಣಿಗಳಿಗೆ ತುಂಬ ಹಿನ್ನಡೆಯಾಗತಕ್ಕಂತಹ ದಿವಸ ಇದಾಗಿದೆ. ಮನಸ್ಸಿನಲ್ಲಿರ್ತಕ್ಕಂತಹ ಉದ್ವೇಗ, ಒತ್ತಡ ಇದೆಲ್ಲವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳದೇ ಇದ್ದರೆ ದೊಡ್ಡದಾದಂತಹ ತೊಂದರೆಯಾಗತ್ತೆ. ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕತಕ್ಕಂತಹ ಸಂದರ್ಭ. ಮರಣದ ವಾರ್ತೆಯನ್ನು ಕೇಳಿ ಮನಸ್ಸಿನ ಮೇಲೆ ತುಂಬ ದೊಡ್ಡದಾದಂತಹ ಪರಿಣಾಮ ಅಥವಾ ನೋವು, ಏನೋ ಒಂದು ರೀತಿಯ ಬೇಸರ ಅಥವಾ ಬೇರೆಯವರಿಗೆ ಶಾಪ ಹಾಕ್ತಕ್ಕಂತಹ ಮನಸ್ಥಿತಿ, ಹೀಗೆಲ್ಲ ಸಾಲು ಸಾಲಾಗಿ ಬರುತ್ತೆ. ಯಾರಾದರೂ ಅನಾರೋಗ್ಯ ಪೀಡಿತರು ನಿಮಗೆ ಪರಿಚಯ ಇದ್ದರೆ ಅಂಥವರಿಗೆ ಸಹಾಯವನ್ನು ಮಾಡಿ. ಅದರಿಂದ ನಿಮಗೆ ಒಂದಷ್ಟು ಪುಣ್ಯ ಸಂಪಾದನೆಯಾಗಲಿ, ಮಾನಸಿಕವಾದಂತಹ ಸಮಾಧಾನ ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ, ಆಸ್ತಿ ವಿವಾದಗಳಿದ್ದರೆ ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಆದರೆ ತಾಳ್ಮೆಯಿಂದ ನೀವು ಆ ಕೆಲಸವನ್ನು ಮಾಡಬೇಕಾದಂಥದ್ದು. ಈ ದಿವಸ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳಿ ಅಂದ್ಕೊಳ್ಳೋ ಹೊತ್ತಿಗೆ ಏನೋ ಮಾನಸಿಕವಾದಂತಹ ಬೇಸರ, ಸಮಸ್ಯೆಗಳು ಉದ್ಭವ ಆಗ್ತಕ್ಕಂತಹ ಸಂದರ್ಭ. ಹಾಗಾಗಿ ಆ ದಿವಸ ಹೋಗಿದ್ದೇ ಗೊತ್ತಾಗಲಿಲ್ಲ ಅನ್ನುವ ರೀತಿಯಲ್ಲಿ ಆಗೋಗುವಂಥದ್ದು. ನಿಮ್ಮ ತತ್ವ ಸಿದ್ಧಾಂತಗಳಿಂದ ಬೇರೆಯವರು ಪ್ರಭಾವಿತರಾಗಬಹುದು, ಅದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ವಾಗ್ವಾದ ನಡೆಯುತ್ತೆ, ಬೇಸರವನ್ನು ಮಾಡ್ಕೊಳ್ತೀರಿ, ಅದು ಅನಿವಾರ್ಯ ಆಗಿರುತ್ತೆ. ಮನೆಯಲ್ಲಿ ಬೇಸರ ಆಯಿತು ಅಂತ ಹೊರಗಡೆ ವ್ಯವಹಾರಕ್ಕೆ ಬಂದರೆ ಅಲ್ಲೂ ಕೂಡ ಸಮಾಧಾನ ಸಿಕ್ಕದೇ ಇರುವಂಥದ್ದು. ಮಾತಿನ ಸರಮಾಲೆಯಿಂದ ನಿಮ್ಮನ್ನು ನಂಬಿ ಜನ ಮೋಸ ಹೋಗ್ತಾರೆ ಅನ್ನುವಂಥದ್ದು ಏನೋ ಊಹಾಪೋಹಗಳು ಪ್ರಾರಂಭ ಆಗುವಂಥದ್ದಾಗತ್ತೆ. ಮಾತಿನ ಬಗ್ಗೆ ನಿಗಾ ಇದ್ದರೆ ಬಹಳ ಒಳ್ಳೆಯದು. ವೇದಿಕೆ ಸಿಕ್ತು, ಮನಸ್ಸಿಗೆ ಬಂದಿದ್ದನ್ನು ಮಾತಾಡುವಂಥದ್ದು, ಇಲ್ಲದೇ ಇರುವಂತಹ ಹೇಳಿಕೆ ಕೊಡ್ತಕ್ಕಂಥದ್ದು, ಬೇರೆಯವರನ್ನ ಅನುಮೋದಿಸ್ತಕ್ಕಂಥದ್ದು, ಬೇರೆಯವರ ಪರವಾಗಿ ಮಾತಾಡ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಮಾರಕವಾಗಿ ಕೆಲಸವನ್ನು ಮಾಡುತ್ತೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಇರಲಿ. ಮಕ್ಕಳನ್ನು ಬಯಸ್ತಕ್ಕಂಥವ್ರಿಗೆ, ಮಕ್ಕಳು ಬೇಕು, ಸಂತಾನ ಬೇಕು ಅನ್ನುವಂಥವ್ರಿಗೆ ಭಗವಂತನ ಅನುಗ್ರಹ ಆಗುವಂತಹ ಸಮಯ. ಮಹಾಶೂಲಿನಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಶಕ್ತಿ ಮೀರಿ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ, ಅಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರುವಂಥದ್ದು. ಪ್ರಯಾಣದಿಂದ ಲಾಭ ಇದೆ, ಆದರೆ ದೂರದೂರಿನ ಪ್ರಯಾಣ ಬೇಡ. ಅದರಿಂದ ಸ್ವಲ್ಪ ನೀವು ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕಾದಂಥದ್ದಿರುತ್ತೆ ಅಂತ ಹೇಳಿ ಸೂಚನೆ. ಸಹೋದ್ಯೋಗಿಗಳ ಜೊತೆಯಲ್ಲಿ, ಮನೆಯಲ್ಲಿ ಬೇರೆಲ್ಲ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸೌಹಾರ್ದದಿಂದ ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ಮುಂದೆ ಇರುವಂಥದ್ದು ನಿಮಗೆ ಸೂಚ್ಯವಾಗಿ ಕಾಣುವಂಥದ್ದು. ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆ ಆಗತ್ತೆ ಅನ್ನುವಂತಹ ಸೂಚನೆಯೂ ಇದೆ. ವಿಶೇಷವಾಗಿ ಮಾತೆಯರು, ಅದರಲ್ಲೂ ಮಕ್ಕಳು ಅಗ್ನಿಯಿಂದ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸೂಚನೆ ಇದೆ. ಹಾಗಾಗಿ ಅಗ್ನಿಯ ಅವಘಡಕ್ಕೆ ಅವಕಾಶಗಳು ಬೇಡ. ಅಗ್ನಿ ಕಂಟಕ, ಅಗ್ನಿಯ ದುರಂತ ಸಂಭವಿಸುವಂತಹ ಸೂಚನೆಗಳು ಹೆಚ್ಚಾಗಿರುತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.